श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि. ಶ್ರೀಮತ್ಸ್ಮಧ್ವವಿಜಯ ನವಮ ಸರ್ಗದಲ್ಲಿ 28ನೇ ಶ್ಲೋಕ. ನಿಮ್ನ ಭೂರಿ ವಸತಿ ಪ್ರಜಾವ್ರಜನ್ ಪಾರಿದರ್ತುರಶನೈರಪೂರಿ ಸಹ ಪ್ರಾಜ್ಯತಾಪಹರ ದರ್ಶನಾಂಬುನಾ ತುಂಗದೇಶಮಿವ ದುರ್ಜನಂ ತುನೋ. ನಿಮ್ನಭೂಃ ಇವ ಸತೀಃ ಪ್ರಜಾಃ ವ್ರಜನ್ ವಾರಿದರ್ತುಃ ಅಶನೈಃ ಅಪೂರಿ ಸಹ ಪ್ರಾಜ್ಯತಾಪಹರ ದರ್ಶನಾಂಬುನಾ ತುಂಗದೇಶಂ ಇವ ದುರ್ಜನಂ ತು ನೋ. ವ್ರಜನ್ ಗೋದಾವರಿ ತಟಾತ್ ರೂಪ್ಯಪೀಠಪುರಂ ಗಚ್ಚನ್. ಹಿಂದೆ ತಿಳಿಸಿದಂತೆ ಆಚಾರ್ಯರು ಆ ಗೋದಾವರಿ ತೀರದಲ್ಲಿ ಶೋಭನ ಭಟ್ಟರನ್ನ ಅವರನ್ನ ಅನುಗ್ರಹ ಮಾಡಿ ಅಲ್ಲಿಂದ ಉಡುಪಿಗೆ ಬರ್ತಾ ಇದ್ದಾರೆ. ಬರ್ತಾ ಸಹ ಮಧ್ವಃ ಪ್ರಾಜ್ಯಂ ಬಹುಲಂ ತಾಪಂ ಸಂಸಾರ ಕ್ಲೇಶಂ ಹರತೀತಿ ತಾದೃಶಂ ಯದ್ದರ್ಶನಂ. ತಮ್ಮ ದರ್ಶನದಿಂದಲೇ ಜನರಲ್ಲಿ ಸಂಸಾರದಿಂದ ಬಂದ ತಾಪವನ್ನ ಪರಿಹಾರ ಮಾಡತಕ್ಕವರು. ಅವರ ದರ್ಶನವೂ ಹಾಗೆ, ಅವರ ಶಾಸ್ತ್ರ, ಅವರ ರಚನೆ ಮಾಡಿದ ಶಾಸ್ತ್ರದ ದರ್ಶನವೂ ಹಾಗೆ ಇರುತ್ತದೆ. ಅದು ಕೂಡ ಸಂಸಾರದ ತಾಪವನ್ನ ಪರಿಹಾರ ಮಾಡತಕ್ಕದ್ದು. ಆ ರೀತಿಯಾಗಿ ಸತೀಹಿ ತತ್ವಜ್ಞಾನ ಯೋಗ್ಯ ಪ್ರಜಾಹ, ಅದು ಅಂಬು. ಆಚಾರ್ಯರ ದರ್ಶನ, ಆಚಾರ್ಯರ ಸಿದ್ಧಾಂತ ಎರಡೂ ಕೂಡ ಒಂದು ಜಲ ಅಂತ ಇಟ್ಟುಕೊಂಡ್ರೆ, ಅಂದ್ರೆ ಮಳೆ ನೀರು ಅಂತ ಇಟ್ಟುಕೊಂಡ್ರೆ, ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಯಾರು ತತ್ವಜ್ಞಾನಕ್ಕೆ ಯೋಗ್ಯರಾದ ಜನರು ಇದ್ದಾರೆ ಅವರು ಆ ನೀರನ್ನ ಸ್ವೀಕಾರ ಮಾಡಿದರು. ಯಾರು ತತ್ವಜ್ಞಾನಕ್ಕೆ ಯೋಗ್ಯರಲ್ಲ ಅವರು ಅದನ್ನ ನಿರಾಕರಣೆ ಮಾಡಿದರು. ಅದು ಕೊಡುವ ಉದಾಹರಣೆ ಮಳೆ ನೀರು. ವಾರಿದರ್ತುಹು ಅಂದ್ರೆ ಪ್ರಾವೃತ್ ಕಾಲ, ಮಳೆ ಕಾಲದಲ್ಲಿ. ನಿಮ್ನ ಭೂರಿವ, ಯಾವುದು ತೆಗ್ಗಿನ ಪ್ರದೇಶ ಇದೆ ಅಲ್ಲಿ ನೀರು ತಾನಾಗಿ ತುಂಬಿಕೊಳ್ತದೆ. ಅದೇ ರೀತಿಯಾಗಿ ಆಚಾರ್ಯರ ಶಾಸ್ತ್ರ ಸಜ್ಜನರ ಹೃದಯದಲ್ಲಿ, ಯಾರು ಸಜ್ಜನರು ಸಾತ್ವಿಕರು ಅಂತ ಇದ್ದಾರೆ ಅವರ ಹೃದಯದಲ್ಲಿ ತುಂಬಿಕೊಳ್ತಾರೆ. ಯಾವುದು ಎತ್ತರದ ಪ್ರದೇಶ ಇದೆ ಅಲ್ಲಿ ನೀರು ನಿಲ್ಲೋದಿಲ್ಲ ನೋಡಿ. ಎತ್ತರದ ಪ್ರದೇಶದಲ್ಲಿ ನೀರು ಹೋಗೋದಿಲ್ಲ. ಅದೇ ರೀತಿಯಾಗಿ ಯಾರು ದುರಹಂಕಾರದಿಂದ ಆಚಾರ್ಯರಿಗೆ ತಲೆಬಾಗದೆ ಆಚಾರ್ಯರ ಶಾಸ್ತ್ರವನ್ನ ಸ್ವೀಕಾರ ಮಾಡೋದಿಲ್ಲ ಅವರ ಹತ್ರ ಅದು ಹೋಗೋದೇ ಇಲ್ಲ, ಆ ನೀರು ಹೋಗೋದೇ ಇಲ್ಲ. ಹೇಗೋ ಅದೇ ತರ ತತ್ವಜ್ಞಾನವು ಅವರಿಗೆ ಮುಟ್ಟೋದೇ ಇಲ್ಲ ಅಂತ ಅರ್ಥ. ಹೇಗೆ ಮಳೆಗಾಲ ಬಂದಾಗ ಯಾವುದು ಹಳ್ಳ ಹೊಂಡ ಅಂತ ಇರುತ್ತದೆ, ಅದರಲ್ಲಿ ನಾತು ಉನ್ನತ ಸ್ಥಳ, ಎತ್ತರವಾದ ಜಾಗ ಅಲ್ಲ, ಹೊಂಡ ಇತ್ಯಾದಿಗಳು ಎಲ್ಲಿ ಇರುತ್ತದೆ ಅಲ್ಲಿ ನೀರು ತುಂಬುತ್ತದೆ. ಅದೇ ರೀತಿಯಾಗಿ ಮಧ್ವಾಚಾರ್ಯರ ಶಾಸ್ತ್ರ ದೇಶದಲ್ಲಿ ಇದ್ದ ಮುಕ್ತಿಯೋಗ್ಯರು ಅಂತ ಯಾರಿದ್ದಾರೆ ಅವರ ಎಲ್ಲರ ಮನಸ್ಸಿನಲ್ಲೂ ಕೂಡ ಅದು ನಾಟಿತ್ತು. ಆಚಾರ್ಯರು ಉಪದೇಶ ಸ್ವೀಕಾರ ಮಾಡಿದರು. ನಾ ಯೋಗ್ಯ ಜನಾನ್, ಅಯೋಗ್ಯ ಜನರಿಗೆ ಅದು ಮುಟ್ಲಿಲ್ಲ ಅಂತ ಒಟ್ಟು ಅರ್ಥ. ಕರ್ಮಭಿ ಸಕಲ ಲೋಕ ಕೌತುಕೈರ್ ಮಾನಿತಃ ಪತಿ ಜನೈ ಸಮಾಗತಃ ಸನ್ನನಾಮ ಶಿವನಾಮ ಕೀರ್ತನಂ ರಾಜತಾಸನಪುರೇ ವಿರಾಜಿತಂ. ಕರ್ಮಭಿಃ ಸಕಲ ಲೋಕ ಕೌತುಕೈಃ ಮಾನಿತಃ ಪತಿ ಜನೈಃ ಸಮಾಗತಃ ಸನ್ನನಾಮ ಶಿವನಾಮ ಕೀರ್ತನಂ ರಾಜತಾಸನಪುರೇ ವಿರಾಜಿತಂ. ಪತಿ ಸಕಲ ಲೋಕಾನಾಂ ಸಮಸ್ತಾಂ ಕೌತುಕಂ ಕುತೂಹಲಂ ಕರ್ಮಭಿಃ ನಿಮಿತ್ತೈಃ ಜನೈಃ ಮಾನಿತಃ ಪೂಜಿತಃ ಸನ್. ಎಲ್ಲಾ ಜನರ ಕುತೂಹಲ. ಆಚಾರ್ಯರು ಬರ್ತಾರೆ ಹಾಗೆಂದ್ರೆ, ಸ್ವಾಮಿಗಳು ಬರ್ತಾರೆ ಅಂತ ಒಂದು ಕುತೂಹಲ ಇರ್ತದೆ ನೋಡಿ. ಆ ತರ ಜನರಿಂದ ಕರ್ಮಭಿಹಿ ಜನೈಹಿ ಮಾನಿತಃ ಅಂತ ಸಜ್ಜನರಿಂದ ಮಾನಿಸಲ್ಪಟ್ಟ ಶ್ರೀಮದ್ ಆಚಾರ್ಯರು ರಜತಾಸನಸ್ಯ ಸಂಬಂಧಿ ರಾಜತಾಸನಂ, ಬೆಳ್ಳಿಯ ಆಸನ ಇರತಕ್ಕವರು, ಅದರಲ್ಲಿ ವಿರಾಜಮಾನರಾದ ಶಿವ ಎನ್ನತಕ್ಕ ಕೀರ್ತ್ಯತೆ ಅನೇನ ಇತಿ ವಾಚಕಂ ತಸ್ಯ ಶ್ರೀಹರಿಂ, ಆ ಪರಮಾತ್ಮನನ್ನ ನಮಸ್ಕಾರ ಮಾಡಿದರು. ಸನ್ನ ನಾಮ ಅಂದರೆ ಅನಂತೇಶ್ವರ ಅವರು ಆಸೀನರಾಗಿರೋದು ರಜತದ ಪೀಠ, ಬೆಳ್ಳಿಯ ಪೀಠ. ಅದರಿಂದ ರಜತ ಪೀಠದಲ್ಲಿ ಕುಳಿತವರಾದ ಆ ಪರಮಾತ್ಮನನ್ನ ಆಚಾರ್ಯರು ನಮಸ್ಕಾರ ಮಾಡಿದರು. ಉಡುಪಿಗೆ ಬಂದು ಪರಮಾತ್ಮ ಅನಂತೇಶ್ವರನ್ನು ನಮಸ್ಕರಿಸಿದರು ಅಂತ ಅರ್ಥ.
ಅಚ್ಯುತ ಪ್ರಮತಿರಚ್ಯುತ ಪ್ರಿಯಂ ತಂ ದಶ ಪ್ರಮತಿಮಾಗತಂ ತದಾ ವಂದಮಾನಮವಲೋಕ್ಯ ಯಾಮುದಂ ಪ್ರಾಪ್ತವಾಂಸ್ತದವಧಿರ್ನ ವಿದ್ಯತೆ. ಅಚ್ಯುತ ಪ್ರಮತಿಃ ಅಚ್ಯುತ ಪ್ರಿಯಂ ತಂ ದಶ ಪ್ರಮತಿಂ ಆಗತಂ ತದಾ ವಂದಮಾನಂ ಅವಲೋಕ್ಯ ಯಾಮುದಂ ಪ್ರಾಪ್ತವಾನ್ ತತ್ ಅವಧಿಃ ನ ವಿದ್ಯತೆ. ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಆಚಾರ್ಯರು ಗುರುಗಳಾದ ಅಚ್ಯುತ ಪ್ರೇಕ್ಷರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ತದಾ ಅಚ್ಯುತಸ್ಯ ಪ್ರಮತಿಃ ಜ್ಞಾನಂ, ಪರಮಾತ್ಮನ ಜ್ಞಾನವುಳ್ಳವರಾದ ಅಚ್ಯುತ ಪ್ರಜ್ಞರು ಅಚ್ಯುತ ಪ್ರಿಯಂ ವಂದಮಾನಂ, ಅಚ್ಯುತನಿಗೆ ಭಾರಿ ಪ್ರಿಯನಾದ ನಮಸ್ಕಾರ ಮಾಡುತ್ತಾ ಇರುವ ಪೂರ್ಣಪ್ರಜ್ಞಾಚಾರ್ಯರನ್ನ ನೋಡಿ ಆಗತಂ ಅವಲೋಕ್ಯ, ಅವರು ಬಂದು ನಮಸ್ಕಾರ ಮಾಡುವುದನ್ನು ನೋಡಿ ಯಾತ್ರೆಗೆ ಅಂತ ಹೋಗಿದ್ರು, ಬದ್ರಿಗೆ ಅಂತ ಹೋದವರು, ಬದ್ರಿ ಸಮಾರಾಧನೆ ಅಂತ ಹೇಳ್ತಾರೆ ನೋಡಿ, ಆ ರೀತಿಯಾದ ಒಂದು ಸಂಭ್ರಮ. ಆಚಾರ್ಯರು ನಮಸ್ಕಾರ ಮಾಡುವುದನ್ನು ನೋಡಿ ಸಂತೋಷವನ್ನು ಹೊಂದಿದ್ರು. ಅದು ಎಷ್ಟು ಸಂತೋಷವನ್ನು ಹೊಂದಿದ್ರು ಹಾಗೆ ಅಂತ ತದ ಅವಧಿಹಿ ನ ವಿದ್ಯತೆ, ಇಷ್ಟು ಅಂತ ಗಣನೆ ಮಾಡ್ಲಿಕ್ಕಾಗಲ್ಲ, ಭಾರಿ ಸಂತೋಷ ಆಯ್ತು ಅಚ್ಯುತ ಪ್ರೇಕ್ಷರಿಗೆ ಅಂತ ಹೇಳ್ತಾರೆ. ಅಷ್ಟು ದೂರದಲ್ಲಿ ಶಿಷ್ಯನ ಮೇಲೆ ಭಾರಿ ವಾತ್ಸಲ್ಯ, ಅದರಿಂದ ಅಂತ ಶಿಷ್ಯ ವಾಪಸ್ ಬಂದದ್ದು ಅವರಿಗೆ ಭಾರಿ ಸಂತೋಷ ಆಯಿತು ಅಂತ. ಶ್ರೀಮದ್ ದುಹಾಂತರ್ಗತ ಶ್ರೀಕೃಷ್ಣ ಅರ್ಪಣ ಶ್ರೀ ಹರೇ ನಮಃ.